ನಮಸ್ಕಾರ ಸ್ನೇಹಿತರೆ. ಈಗ ಭಾರತದಲ್ಲಿ ಕೃಷಿಯ ಅಭಿವೃದ್ಧಿಗೆ ಹೆಚ್ಚಿನ ಬಲಶಾಲಿಯಾದ ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವ ಹೆಚ್ಚಿನ ಮಟ್ಟದ ಇಳುವರಿ ನೀಡುವ ಬೀಜಗಳನ್ನು ಸರ್ಕಾರ ಲಾಂಚ್ ಮಾಡಿದೆ. ಬೇಳೆಕಾಳುಗಳು, ಎಣ್ಣೆ ಕಾಳುಗಳು ಇತ್ಯಾದಿ ಸಿರಿಧಾನ್ಯಗಳು ಹಾಗೂ ಮೆಕ್ಕೆಜೋಳ, ಕೊಬ್ಬು, ಹತ್ತಿ ಮುಂತಾದ ತೋಟಗಾರಿಕಾ ಬೀಜಗಳು ಸೇರಿ ಸುಮಾರು 109 ವೆರೈಟಿ ಸೀಡ್ಸ್ ಅನ್ನು PM ನರೇಂದ್ರ ಮೋದಿ ಅವರು ಖುದ್ದಾಗಿ ಜಾರಿಗೊಳಿಸಿದ್ದಾರೆ. ಇವುಗಳನ್ನು ರೆಸಿಲಿಯಂಟ್ ಸೀಡ್ಸ್ ಎನ್ನುತ್ತಾರೆ, ಅಂದರೆ ಬಲಶಾಲಿ ಬೀಜಗಳು ಎಂದರ್ಥ. ಏನಿದು ಬಲಶಾಲಿ ಬೀಜಗಳು? ಇವು ಹೇಗೆ ಉತ್ತಮ ಇಳುವರಿಯನ್ನು ಕೊಡಬಲ್ಲವು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹಾಯ್, ನಾನು ವಿನಯ್ ಫ್ರಮ್ ನಾಲೆಜ್ ಇನ್ ಕನ್ನಡ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಂದಾದಾರರು ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ನಾಲೆಜ್ ವಿಡಿಯೋಗಳು ಇನ್ನು ಮುಂದೆ ಬರ್ತಾನೆ ಇರ್ತವೆ, ಆಯಿತಾ? ಬನ್ನಿ ಮುಂದುವರ್ಸೋಣ. ಈ ವರ್ಷ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಿರುವ ಭಾಗವಾಗಿ 109 ಬೀಜಗಳ ತಳಿಗಳನ್ನು ಲಾಂಚ್ ಮಾಡಲಾಗಿದೆ. ಅದರಲ್ಲಿ 34 ಕ್ಷೇತ್ರ ಬೆಳೆಗಳು, ಬೆಚ್ಚಲು ಬೆಳೆಗಳು ಅಂತೀವಲ್ಲ, 27 ತೋಟಗಾರಿಕೆ ಬೆಳೆಗಳು ಲಾಂಚ್ ಮಾಡಲಾಗಿದೆ. ವಿಶೇಷ ಅಂದರೆ 109 ತಳಿಗಳಲ್ಲಿ 13 ತಳಿಗಳು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ರೆಡಿಯಾಗಿರುವುದು. ಇದು ರೈತರ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ಬೆಚ್ಚಲು ಬೆಳೆಗಳು ಅಂದರೆ ಮಳೆ ಅವಲಂಬಿತ ಬೆಳೆಗಳು, ಆಯಿತಾ? 23 ಧಾನ್ಯ ಬೆಳೆಗಳು, 7 ಎಣ್ಣೆ ಕಾಳುಗಳು, 11 ಬೇಳೆಕಾಳುಗಳು, ಕೊಬ್ಬು, ಹತ್ತಿ, ನಾರಿನ ಬೆಳೆಗಳು ಸೇರಿದಂತೆ 40 ತಳಿಗಳನ್ನು ಹಾಗೂ 6 ಜೋಳದ ತಳಿ, 9 ಹೊಸ ಅಕ್ಕಿ ತಳಿಗಳು, 2 ಗೋಧಿ ತಳಿಗಳು, 6 ಜೋಳದ ತಳಿ, 2 ಬಟಾಣಿ ಹಾಗೂ ಕಡಲೆಕಾಯಿ ತಳಿಗಳನ್ನು ರಿಲೀಸ್ ಮಾಡಲಾಗಿದೆ. ಒಟ್ಟಾರೆ ಸರ್ಕಾರವು ಹಲವು ರೀತಿಯ ಬೆಳೆಗಳ ತಳಿಗಳನ್ನು ಪರಿಚಯ ಮಾಡಿದೆ. ಏನಿದು ಜೈವಿಕ ಬಲವರ್ಧನೆ ಬೀಜಗಳು ಅಂದರೆ? ಜೈವಿಕ ಬಲವರ್ಧನೆ ಎಂದರೆ ಬೆಳೆಗಳ ಪೌಷ್ಟಿಕ ಅಂಶ ಅಥವಾ ಮೌಲ್ಯವನ್ನು ಜಾಸ್ತಿ ಮಾಡುವುದು. ಇದನ್ನು 2 ರೀತಿಯಲ್ಲಿ ಮಾಡ್ತಾರೆ. ಒಂದು ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ, ಇನ್ನೊಂದು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ, ಆಯಿತಾ? ಈಗಾಗಲೇ ಹೆಚ್ಚು ಇಳುವರಿ ನೀಡುವ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಇನ್ನಷ್ಟು ಡೆವಲಪ್ ಮಾಡುವುದು. ಇನ್ನೊಂದು ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ ಇಲ್ಲಿ ತಳಿಗಳ ಜೀನ್ಸ್ನಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಲಾಗುತ್ತದೆ. ಪೌಷ್ಟಿಕ ಅಂಶಗಳನ್ನು ಹೆಚ್ಚಿಸಿ ಜೊತೆಗೆ ಕಾಯಿಲೆಗೆ ಪ್ರತಿಯೊಡ್ಡುವ ಗುಣಗಳನ್ನು ಕೂಡ ಸೇರಿಸಲಾಗುತ್ತದೆ. ಇದರಿಂದ ಮುಂದೆ ಕೀಟನಾಶಕಗಳ ಬಳಕೆ ಕಡಿಮೆ ಆಗಬಹುದು ಅನ್ನೋ ಉದ್ದೇಶದಿಂದ, ಆಯಿತಾ? ಈ ಬಲಶಾಲಿ ಬೀಜಗಳ ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಸೀಡ್ಸ್ಗಳ ಉಪಯೋಗ ಏನು? ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವ ಬೀಜಗಳು ಇವು. ಆಗಲೇ ತಿಳ್ಕೊಂಡಂತೆ ಒಂದು ವೇಳೆ ಮಳೆ ನೀರು ಕಮ್ಮಿ ಆದರೂ ಕೂಡ, ಹೆಚ್ಚು ಬಿಸಿಲು ಬಂದರೂ ಕೂಡ ಎಲ್ಲ ರೀತಿಯ ವೈಪರೀತ್ಯಗಳನ್ನು ತಡೆದುಕೊಂಡು ಇವು ಬೆಳೆಯುತ್ತವೆ, ಆಯಿತಾ? ಇದರಲ್ಲಿ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸುವ ಅವಶ್ಯಕತೆ ಇರುವುದಿಲ್ಲ. ಕಡಿಮೆ ಆದಾಯದಲ್ಲಿ ಹೆಚ್ಚು ಬೆಳೆಯುವ ಅವಕಾಶ ಕೂಡ ಇರುತ್ತೆ. ನಿಮ್ಮ ಹೊಲಗಳಿಗೆ ಸೂಕ್ತ ಅನಿಸುವ ಬೀಜದ ತಳಿಯ ಬಗ್ಗೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ನ ನೋಡೋರು 74% ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ವಿನಯ್ ಸೈನಿಂಗ್ ಆಫ್.